ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಮುಖವಾಡ ಹಾಕ್ಕೊಂಡು ಜಾಸ್ತಿ ದಿನ ಬದುಕೋದಕ್ಕಾಗೋದಿಲ್ಲ. ಒಂದಲ್ಲ ಒಂದಿನ ಎಲ್ಲವೂ ಕೂಡ ಬಯಲಾಗಲೇಬೇಕು. ಈಗ ಜಿರಲೆ ನಾಯಕರ ಸರದಿ. ಈ ಇಬ್ಬರ ಒಂದೊಂದೇ ರಹಸ್ಯಗಳು ಹೊರಗೆ ಬರೋದಕ್ಕೆ ಶುರುವಾಗಿದೆ. ಒಬ್ಬನ ಮೇಲೆ ಕೇಸ್ ಆದ್ರೆ ಇನ್ನೊಬ್ಬನ ಮೇಲೆ ಹಲ್ಲೆ ಮಾಡಿದಂತಹ ಆರೋಪ. ಇಬ್ರು ಅರೆಸ್ಟ್ ಆಗುವ ಸಮಯ ತುಂಬ ಹತ್ರ ಬರ್ತಾ ಇದೆ. ಈ ಇಬ್ಬರ ಬಂಡವಾಳವನ್ನ ಈ ವಿಡಿಯೋದಲ್ಲಿ ಬಯಲ್ ಮಾಡ್ತಾ ಹೋಗ್ತೀವಿ. ವಿಡಿಯೋವನ್ನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಇತ್ತೀಚೆಗೆ ದೇಶದಲ್ಲಿ ತುಂಬ ಪ್ರಚಾರದಲ್ಲಿದ್ದ ಎರಡು ಹೆಸರು ಅಂದರೆ ಒಂದು ಅಭಿಜಿತ್ ದೀಪ್ಕೆ ಆದರೆ ಇನ್ನೊಂದು ಸೌರಭ್ ದಾಸ್. ಇಬ್ಬರು ಕೂಡ CJP ನಾಯಕರು. ಮೊದಲು ಸೌರಭ್ ದಾಸ್ ವಿಷಯಕ್ಕೆ ಬರೋಣ. ಮೂಲಗಳ ಪ್ರಕಾರ ಈ ಸೌರಭ್ ದಾಸ್ಗೆ ದಕ್ಷಿಣ ಭಾರತದೊಂದಿಗೆ ಆಳವಾದಂತಹ ನಂಟಿದೆ. ಈತ ಅರವಿಂದೋ ಆಶ್ರಮದಲ್ಲಿ ಬೆಳೆದವನು. ತಮಿಳ್ ಭಾಷೆಯನ್ನು ತುಂಬ ಚೆನ್ನಾಗಿ ಮಾತಾಡ್ತಾನೆ. ಸೆಂಟ್ರಲ್ ಲಾ ಯೂನಿವರ್ಸಿಟಿಯಲ್ಲಿ ಕಾನೂನು ಅಭ್ಯಾಸ ಮಾಡುವಾಗ 3 ಬಾರಿ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ನಂತೆ. ಕೊನೆಗೆ ವಿದೇಶಕ್ಕೆ ಹೋಗೋದಕ್ಕೆ ಪಾಸ್ಪೋರ್ಟ್ ಪಡೆಯೋದಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದ. ಚೆನ್ನೈ ಪೊಲೀಸ್ ದಾಖಲೆಗಳಲ್ಲಿ ಈತನ ವಿರುದ್ಧ ಹಳೆಯ ಪ್ರಕರಣ ಒಂದು ಕೂಡ ಪತ್ತೆಯಾಗಿತ್ತಂತೆ. ಈ ಆನ್ಲೈನ್ ಪ್ರಕರಣದ ಬಗ್ಗೆ ತನಿಖಾ ಸಂಸ್ಥೆಗಳು ತುಂಬ ಪರಿಶೀಲನೆಯನ್ನು ನಡೆಸ್ತಾ ಇದೆ. ಈಗ ವೀಕ್ಷಕರ, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಗೊತ್ತಾ? ಸೌರಭ್ ದಾಸು ಕಳೆದ 12 ವರ್ಷಗಳಲ್ಲಿ ಬರೋಬ್ಬರಿ 4500 RTI ಅರ್ಜಿಗಳನ್ನು ಸಲ್ಲಿಕೆ ಮಾಡಿದ್ದಾನೆ. ಇದೇ ಅವನ ಮುಖ್ಯ ಸಾಧನೆ ಅಂತ ಕೂಡ ಹೇಳ್ಕೊಳ್ತಾನೆ. ಆದರೆ ಮೇಲ್ನೋಟಕ್ಕಿದು ದೊಡ್ಡ ಕೆಲಸದಂಗೆ ಕಂಡ್ರೂ ಕೂಡ ಇದರ ಹಿಂದಿನ ವಾಸ್ತವ ಬೇರೆ ಇದೆ ಅನಿಸುತ್ತೆ. ನೋಡಿ, 12 ವರ್ಷದಲ್ಲಿ 4500 RTI ಅರ್ಜಿ ಅಂತ ಹೇಳಿದ್ರೆ ಸರಾಸರಿ ದಿನಕ್ಕೆ 1 RTIಯನ್ನು ಸಲ್ಲಿಸಿದಂಗೆ ಆಗುತ್ತೆ. ಒಬ್ಬ ವ್ಯಕ್ತಿಗೆ ಇದರ ಸಂಶೋಧನೆ, ಕರಡು ತಯಾರಿಕೆ, ಶುಲ್ಕ ಪಾವತಿಯನ್ನು ಪ್ರತಿದಿನ ಕೂಡ ನಿರ್ವಹಿಸಬೇಕು ಅಂದರೆ ಅದಷ್ಟು ಸುಲಭವ? ಈ ಅಸಾಧಾರಣ ಅಂಕಿಅಂಶ ತನಿಖಾಧಿಕಾರಿಗಳಲ್ಲಿ ಹೊಸ ಪ್ರಶ್ನೆಗಳನ್ನು ಹುಟ್ಟಾಕ್ತಾ ಇದೆ. ಸೌರಭ್ ದಾಸ್ ಒಬ್ಬರೇ ಈ ಕೆಲಸ ಮಾಡ್ತಿದ್ರ ಅಥವಾ ಅವರ ಹಿಂದೆ ಯಾವುದಾದ್ರೂ ದೊಡ್ಡ ಶಕ್ತಿ ಅಥವಾ ಹಣಕಾಸಿನ ನೆರವು ನೀಡುವ ಸಂಸ್ಥೆಗಳಿದೆಯಾ? ತುಂಬ ಅನುಮಾನಗಳು ಮೂಡ್ತಾನೆ ಇದೆ. ಇದಕ್ಕಿಂತ ಹೆಚ್ಚಾಗಿ ಈತನ ಹಣಕಾಸಿನ ಸ್ಥಿತಿ ಇದೆಯಲ್ಲ, ಇದು ಎಲ್ಲರ ಹುಬ್ಬೇರಿಸುವಂತೆ ಮಾಡಿದೆ. ಸೌರಭ್ ದಾಸ್ ದೆಹಲಿಯ ಅತ್ಯಂತ ದುಬಾರಿ ಪ್ರದೇಶವಾದ ಗ್ರೇಟರ್ ಕೈಲಾಸ್ನಲ್ಲಿ 9000 ಚದರ ಅಡಿಯ ಬೃಹತ್ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾನೆ. ಆ ಪ್ರದೇಶದಲ್ಲಿ ಅಂತಹ ಮನೆಗಳ ತಿಂಗಳ ಬಾಡಿಗೆನೆ ಸುಮಾರು 9 ರಿಂದ 10 ಲಕ್ಷ ರೂಪಾಯಿಗಳವರೆಗಿರುತ್ತೆ. ಒಬ್ಬ ಸಾಮಾನ್ಯ RTI ಕಾರ್ಯಕರ್ತ ಇಷ್ಟು ದೊಡ್ಡ ಮಟ್ಟದ ಬಾಡಿಗೆ ಹಣವನ್ನ ಎಲ್ಲಿಂದ ಕೊಡ್ತಾನೆ? ಹೇಗೆ ಪಾವತಿ ಮಾಡ್ತಾನೆ? ಅವರ ಆದಾಯದ ಮೂಲ ಮತ್ತು ಅವರ ಮನೆಯ ಮಾಲೀಕರ ಬಗ್ಗೆ ತನಿಖಾ ಸಂಸ್ಥೆಗಳು ಈಗ ಪ್ರಶ್ನೆಗಳನ್ನು ಎತ್ತಿದೆ. ಸಾಮಾನ್ಯ ಜನರ ಹಿತಕ್ಕಾಗಿ ಹೋರಾಡುವ ಕಾರ್ಯಕರ್ತನು ಅಂತ ಹೇಳಿಕೊಳ್ಳುವಂತಹ ವ್ಯಕ್ತಿಯ ಈ ಐಷಾರಾಮಿ ಜೀವನ ರಾಷ್ಟ್ರೀಯ ಭದ್ರತಾ ಏಜೆನ್ಸಿಗಳ ಗಮನ ಸೆಳೆದಿದೆ. ಇವತ್ತು ಸೌರಭ್ ದಾಸ್ ವಿರುದ್ಧದ ಆರೋಪಗಳು ಕೇವಲ ಹಣಕಾಸಿನ ವಿಷಯಕ್ಕೆ ಸೀಮಿತ ಆಗಿಲ್ಲ ವೀಕ್ಷಕರೇ. ಚೆನ್ನೈನಲ್ಲಿ ದಾಖಲಾದಂತಹ ಒಂದು ಹಳೆಯ ಪ್ರಕರಣಗಳ ಜೊತೆಗೆ ಇನ್ನೂ ಗಂಭೀರವಾದಂತಹ ಕ್ರಿಮಿನಲ್ ಆರೋಪಗಳು ಈತನ ಮೇಲೆ ಕೇಳಿ ಬರ್ತಾ ಇದೆ. ಈತನ ಮೇಲೆ ಅತ್ಯಂತ ಗಂಭೀರವಾದಂತಹ ಒಂದು ಪ್ರಕರಣ ಇದೆ. ಈತನ ಮೇಲೆ ಹಳೆಯದೊಂದು ರೇಪ್ ಕೇಸ್ ಕೂಡ ಇರಬಹುದು ಅನ್ನೋ ಅನುಮಾನ ಇದೆ. ಪತ್ರಕರ್ತರು ಪೊಲೀಸ್ ಫೈಲ್ಗಳ ಸಂಪೂರ್ಣ ವಿವರಗಳನ್ನು ಸೂಕ್ತ ಸಮಯದಲ್ಲಿ ಬಹಿರಂಗಪಡಿಸೋದಕ್ಕೆ ಕಾಯ್ತಾ ಇದ್ದಾರೆ. ಸದ್ಯಕ್ಕೆ ಕೇಂದ್ರ ತನಿಖಾ ಸಂಸ್ಥೆಗಳು ಈತನ ಹಿನ್ನೆಲೆ ಮತ್ತು ಚಟುವಟಿಕೆಗಳ ಬಗ್ಗೆ ವಿಚಾರಣೆ ನಡೆಸ್ತಾ ಇದೆ. ಒಟ್ಟಿನಲ್ಲಿ ಈ ಸೌರಭ್ ದಾಸು ಕೆಲವರ ರಾಜಕೀಯ ಸೇಡಿನ ಬಲಿಯ ಅಥವಾ ಆತನೇ ಹೂಡಿದ್ದ ಪಿತೂರಿಯ? ಇದೆಲ್ಲದ್ರ ಬಗ್ಗೆ ತುಂಬ ಅನುಮಾನ ಅಂತೂ ಇದೆ. 4500 RTI ಅರ್ಜಿಗಳು, ತಿಂಗಳಿಗೆ 10 ಲಕ್ಷ ರೂಪಾಯಿ ಬಾಡಿಗೆ ಮನೆ, ಜೊತೆಗೆ ಚೆನ್ನೈನಲ್ಲಿನ ರಹಸ್ಯ ಕಾನೂನು ಇತಿಹಾಸ, ಅದೊಂದು ರೇಪ್ ಕೇಸ್. ಇದೆಲ್ಲದರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿದೆ. ಅದರ ಬಗ್ಗೆ ತನಿಖೆ ಕೂಡ ನಡೀತಾ ಇದೆ. ಚೆನ್ನೈ ಪೊಲೀಸ್ ಮತ್ತು ಕೇಂದ್ರ ಏಜೆನ್ಸಿಗಳಿಂದ ಹೆಚ್ಚಿನ ವಿವರಗಳು ಹೊರಗೆ ಬರ್ತಿದ್ದಂಗೆ ಇತರರನ್ನು ಪ್ರಶ್ನಿಸುವಂತಹ ಈ ಕಾರ್ಯಕರ್ತನ ಅಸಲಿ ಮುಖವಾಡ ಕಳಚಿ ಬೀಳೋದಂತೂ ಪಕ್ಕ.
ಇನ್ನು ಈ ಅಭಿಜಿತ್ ದೀಪ್ಕೆ ವಿಷಯಕ್ಕೆ ಬರೋದಾದ್ರೆ, ಈತನ ವಿರುದ್ಧ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಫೈಜನ್ ಅನ್ಸಾರಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಈತನಿಗೂ ಕೂಡ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೆ ಹಣ ಎಲ್ಲಿಂದ ಬಂತು ಅನ್ನೋ ಬಗ್ಗೆ ತನಿಖೆ ನಡೀತಿದೆ. ಅದರ ಜೊತೆಗೆ ಇನ್ನೊಂದು ಪ್ರಕರಣ ಕೂಡ ದಾಖಲಾಗಿದೆ. ಫೈಜನ್ ಅನ್ಸಾರಿ ಅಭಿಜಿತ್ ದೀಪ್ಕೆ ವಿರುದ್ಧ ದೆಹಲಿ ಪೊಲೀಸ್ ಡಿಸಿಪಿ ಅವರಿಗೆ ಲಿಖಿತ ದೂರನ್ನ ಕೊಟ್ಟಿದ್ದಾರೆ. ಈ ದೂರಿನಲ್ಲಿರುವಂತಹ ಆರೋಪಗಳನ್ನು ಕೇಳಿದ್ರೆ ನೀವು ಬೆಚ್ಚಿಬಿಡ್ತೀರ. ಫೈಜನ್ ಅನ್ಸಾರಿ ನೇರವಾಗಿ ಅಭಿಜಿತ್ ದೀಪ್ಕೆ ಅವರನ್ನ ಪಾಕಿಸ್ತಾನಿ ಏಜೆಂಟ್ ಅಂತ ಕರೆದಿದ್ದಾನೆ. ಅಷ್ಟೇ ಅಲ್ಲ, ಈ ಅಭಿಜಿತ್ ದೀಪ್ಕೆ ದೇಶದ್ರೋಹಿ ಆರೋಪಿ ಉಮರ್ ಖಾಲಿದ್ ಅವರ ಬೆಂಬಲಿಗ ಅಂತಲೂ ಆರೋಪ ಮಾಡ್ತಾ ಇದ್ದಾರೆ. ಈ ದೂರಿನ ಹಿನ್ನೆಲೆಯಲ್ಲಿ ದೆಹಲಿ ಪೊಲೀಸರು ದೀಪ್ಕೆ ಅವರನ್ನ ಯಾವುದೇ ಕ್ಷಣದಲ್ಲಿ ಬೇಕಾದರೂ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ. ವೀಕ್ಷಕರೇ, ಫೈಜನ್ ಅನ್ಸಾರಿ ಸುಮ್ಮನೆ ಆರೋಪ ಮಾಡ್ತಿಲ್ಲ. ಇಲ್ಲಿ ಅವರು ತಮ್ಮ ಜೀವಕ್ಕೆ ಅಪಾಯ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅನ್ಸಾರಿ ಹೇಳೋ ಪ್ರಕಾರ ಅಭಿಜಿತ್ ದೀಪ್ಕೆ ಅವರ ಬೆಂಬಲಿಗರು ಪುಣೆ ಮತ್ತು ಔರಂಗಾಬಾದ್ನಲ್ಲಿ ಇವ್ರ ಮೇಲೆ ಹಲ್ಲೆ ಕೂಡ ಮಾಡಿದ್ರಂತೆ. ಈ ಸಂಬಂಧ ಈಗಾಗಲೇ 2 ಪ್ರಕರಣಗಳು ಕೂಡ ದಾಖಲಾಗಿದೆ. ನನ್ನ ಮೇಲೆ ದಾಳಿ ನಡೆಸಿದವ್ರ ಬಗ್ಗೆ ನನ್ನ ಬಳಿ ಎಲ್ಲ ಪುರಾವೆಗಳಿದೆ. ಪೊಲೀಸರು ತಕ್ಷಣವೇ ಅಭಿಜಿತ್ ದೀಪ್ಕೆ ಅವರನ್ನು ಬಂಧಿಸಬೇಕು ಅಂತ ಫೈಜನ್ ಆಗ್ರಹಿಸ್ತಾ ಇದ್ದಾರೆ. ದೆಹಲಿಯಲ್ಲಿ ಶಾಂತಿ ಕಾಪಾಡೋದಕ್ಕೆ ಸೋನಂ ವಾಂಗ್ಚುಕ್ ಅವರನ್ನು ಸರಿಯಾದ ಸಮಯದಲ್ಲಿ ಬಂಧಿಸಿದಂಗೆ ದೀಪ್ಕೆ ಅವರನ್ನು ಕೂಡ ಬಂಧಿಸಿ ಪರಿಸ್ಥಿತಿ ಹದಗೆಡೋದನ್ನು ತಡಿಬೇಕು ಅಂತ ಪೊಲೀಸರಲ್ಲಿ ಮನವಿಯನ್ನು ಮಾಡಿದ್ದಾರೆ. ಒಟ್ಟಿನಲ್ಲಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಇಷ್ಟು ದಿನ ಒಂದು ಲೆಕ್ಕ ಆದರೆ ಇನ್ನು ಮುಂದೆ ಬೇರೆ ಎದ್ದೇ ಲೆಕ್ಕ. ಇನ್ನು ಮುಂದೆ ಇಬ್ಬರಿಗೂ ಇರೋದು ಮಾರಿ ಹಬ್ಬ. ವೀಕ್ಷಕರ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.